ನಮ್ಮ ಜೊತೆಗೆ ಮಾತಾಡೋದಕ್ಕೆ ಖ್ಯಾತ ವೈದ್ಯರಾಗಿರುವಂತಹ ಪದ್ಮಿನಿ ಪ್ರಸಾದ್ ಅವರಿದ್ದಾರೆ. ಮಾತಾಡ್ತೋಣ. ಪದ್ಮಿನಿ ಮೇಡಮ್, ನಾವು ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಪೂನಂ ಪಾಂಡೆ ಅವರು ಈ ಸರ್ವೈಕಲ್ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ. ನಿಮ್ಮ ಒಂದು ರಿಯಾಕ್ಷನ್ ಮೇಡಮ್? ಫಸ್ಟ್, ಪೂನಂ ಪಾಂಡೆ ಅವರು ನಿಧನರಾಗಿದ್ದಾರೆ, ಅದು ಸರ್ವೈಕಲ್ ಕ್ಯಾನ್ಸರ್ನಿಂದಾಗಿ. ಅದೇ ಖಂಡಿತ ವಿಷಾದಿಸ್ತೀವಿ. ಅವರು ಇದನ್ನ ಮೊದಲ ಹಂತದಲ್ಲಿ ಅದನ್ನೇನಾದ್ರೂ ಅವರು ಕಂಡುಹಿಡಿಯಕ್ ಸಾಧ್ಯವಾಗಿದ್ದಿದ್ರೆ, ಮೊದಲೇ ಚಿಕಿತ್ಸೆ ತಗೊಂಡಿದ್ರೆ, ಅಥವಾ ಕ್ಯಾನ್ಸರ್ ಸರ್ವಿಕ್ಸ್ ಬರೋದನ್ನೇ ತಡೆಗಟ್ಟೋ ಸಾಧ್ಯತೆ ಇದ್ದಿದ್ರೆ ಒಂದು ಜೀವ ಉಳ್ಕೊಳ್ತಿತ್ತು ಅನ್ನೋ ತರ ಮನ್ಸಿಗೆ ಬರುತ್ತೆ. ಸೊ ನೀವು ನಿನ್ನೆ ತಾನೇ ಇದ್ರೊಳಗೆ ನಮ್ಮ ಭಾರತ ಸರ್ಕಾರ ಚಿಕ್ಕ ಹುಡುಗಿಯರಿಗೆ 9 ರಿಂದ 14 ವರ್ಷದವ್ರಿಗೆ ಈ HPV ವ್ಯಾಕ್ಸಿನ್ ಫ್ರೀ ಆಗಿ ಕೊಡ್ಬೇಕು ಅಂತ ಮಾಡಿದ್ದನ್ನ ನೀವು ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಈ ಕ್ಯಾನ್ಸರ್ ಸರ್ವಿಕ್ಸ್ ಅನ್ನೋದು ಹೆಂಗಸರಲ್ಲಿ ಈಗ ಸ್ತನದ ಕ್ಯಾನ್ಸರ್ ಬಿಟ್ರೆ ಅದು ಎರಡನೇದು ಅತಿ ದೊಡ್ಡ ಕ್ಯಾನ್ಸರ್ ಇಂದ ಸಾವಾಗುವಂತದ್ದು. ಗರ್ಭಕಂಠದ ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಸರ್ವಿಕ್ಸ್ ಅಂತ ನಾವು ಹೇಳ್ತೀವಿ. ಇದು ಒಂದೇ ಒಂದು ಕ್ಯಾನ್ಸರ್ ಈ ಒಂದು ವೈರಸ್ ನಿಂದ ಆಗುವಂತದ್ದು. ಅದು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ. ಸೊ ಈ ವೈರಸ್ಗೆ ವ್ಯಾಕ್ಸಿನ್ ನ ಕಂಡಿಡಿದಿದ್ದಾರೆ. ಸೊ ಇದು ಒಂದೇ ಒಂದು ಕ್ಯಾನ್ಸರ್, ನಾವು ವ್ಯಾಕ್ಸಿನ್ ಕೊಟ್ಟು ನಾವು ಅದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗಿರೋದು. ಇದನ್ನ ಮೊದಲು ಚಿಕ್ಕ ವಯಸ್ಸಿನಲ್ಲೇ, ಅಂದ್ರೆ ಲೈಂಗಿಕ ಸಂಪರ್ಕಕ್ಕೆ ಒಳಪಡೋದಕ್ಕೆ ಮುಂಚೆ, ಮದುವೆಗೆ ಮುಂಚೆನೇನೆ ಅದನ್ನ ಏನಾದ್ರೂ ನಾವು ಈ ವ್ಯಾಕ್ಸಿನೇಷನ್ ಕೊಟ್ಟಾಗ ಅವರಲ್ಲಿ ವೈರಸ್ ಬಂದ್ರೂ ಕೂಡ ಲೈಂಗಿಕ ಸಂಪರ್ಕದಿಂದ ಈ ವ್ಯಾಕ್ಸಿನ್ ಅದನ್ನ ಸೋಂಕಾಗೋದನ್ನ ತಡೆಗಟ್ಟುತ್ತದೆ. ಹಾಗಾಗಿ ಈ ಸೋಂಕಾಗದ ರೀತಿನಲ್ಲಿ ಇಷ್ಟು ದಿವಸ ಏನಾಗ್ತಿತ್ತು, ಇದನ್ನ ನಾವು ಫ್ರೀ ಆಗಿ ಕೊಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ನಾವು ಕೆಲವು ಆರ್ಗನೈಸೇಷನ್ಸ್, ನಮ್ಮ ಅಭಿಗೈನಕ ಆರ್ಗನೈಸೇಷನ್ ಇಲ್ಲೆಲ್ಲದ್ರಿಂದ ನಾವು ಫ್ರೀ ಆಗಿ ಈ ಸ್ಕೂಲ್ ಹುಡುಗಿಯರಿಗೆ ಕೊಡ್ತಾ ಇದ್ವಿ. ಆದ್ರೆ ಅದು ದುಬಾರಿ ವ್ಯಾಕ್ಸಿನ್ ಇತ್ತು. ಈಗ ನಮ್ಮ ಸರ್ಕಾರ ನಮ್ದೇ ಆದ ವ್ಯಾಕ್ಸಿನ್ ಬಂದಿರೋದ್ರಿಂದ ಅದು ಅಷ್ಟು ದುಬಾರಿ ಇಲ್ಲ, ಮತ್ತೆ ಕೈಗೆಟ್ಕೋ ಅಷ್ಟು ದರದಲ್ಲೇ ಸಿಗ್ತಾ ಇದೆ. ಮತ್ತೆ ಈ ವಯಸ್ಸಿನಲ್ಲಿ ಅದನ್ನ ನಾವು ಕೊಟ್ಟಾಗ ಈ ಗರ್ಭಕಂಠದ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟೋದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಧ್ಯವಾಗುತ್ತೆ. ನಿಜ ಮೇಡಮ್. ಒಂದೇ ನಿಮಿಷ ಮೇಡಮ್, ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ತುಂಬಾನೇ ಡೀಟೇಲ್ಡ್ ಆಗಿ ಮಾತಾಡ್ಬೇಕಿದೆ ಮೇಡಮ್. ಯಾರು ತಗೋಬಹುದು, ಹೇಗ್ ತಗೋಬೇಕಾಗತ್ತೆ, ಸೊ ಇದು ಹೇಗ್ ಪ್ರಿವೆಂಟ್ ಮಾಡುತ್ತೆ, ಇದೆಲ್ಲದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತೀನಿ ಮೇಡಮ್. ಬಾಲಿವುಡ್ ನಟಿ ಪೂನಂ ಪಾಂಡೆ ನಿಧನರಾಗಿರುವಂತದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸರ್ವೈಕಲ್ ಕ್ಯಾನ್ಸರ್ ನಿಂದ ಅವ್ರು ನಿಧನರಾಗಿದ್ದಾರೆ. ನಮ್ಮ ಜೊತೆಗೆ ಪದ್ಮಿನಿ ಪ್ರಸಾದ್ ಮೇಡಮ್ ಮಾತಾಡ್ತಾ ಇದ್ರು, ಖ್ಯಾತ ಲೈಂಗಿಕ ತಜ್ಞೆ ಮತ್ತು ಪ್ರಸೂತಿ ತಜ್ಞರಾಗಿರುವಂತಹ ಪದ್ಮಿನಿ ಪ್ರಸಾದ್ ಮೇಡಮ್. ನೀವು ಹೇಳ್ತಾ ಇದ್ರಿ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ. ಇದು ಎಷ್ಟು ಒಂದು ವಿಚಾರ ಮೇಡಮ್, ಎಷ್ಟು ಡೇಂಜರಸ್, ಜೊತೆಗೆ ಎಲ್ರಿಗೂ ಆಗುತ್ತಾ, ಯಾರಿಗೆ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಹೇಗೆ ಇದರಿಂದ ಬಚಾವ್ ಆಗುವಂಥದ್ದು, ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಮೇಡಮ್? ಈಗ ಕ್ಯಾನ್ಸರ್ ಸರ್ವಿಕ್ಸ್ ಅಥವಾ ಗರ್ಭಕಂಠದ ಕ್ಯಾನ್ಸರ್ ಯಾರಿಗಾದ್ರೂ ಬರ್ಬೋದು, ಸ್ತ್ರೀಯರಿಗೆ. ಅದ್ರೊಳಗೂ ಕೂಡ ಇವಾಗ ಈ ಕ್ಯಾನ್ಸರ್ ಬಹಳಷ್ಟು ಈ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅನ್ನೋದು ಒಂದು ವೈರಸ್ ಸೋಂಕಿಂದ ಆಗತ್ತೆ ಅನ್ನೋದನ್ನ ಇವಾಗ ಕಂಡುಹಿಡಿದಿದ್ದಾರೆ. ಅದ್ರೊಳಗೂ ಕೂಡ ಕೆಲವರಲ್ಲಿ ಈಗ ಪದೇ ಇದ್ರದನ್ನ ಮಕ್ಕಳಾಗೋದು, ಅಥವಾ ಆಗಾಗ ಸೋಂಕಾಗೋದು, ಗರ್ಭಕಂಠದ ಸೋಂಕಾಗೋದು, ಅವರ ಜೀವನ ಶೈಲಿಯ ಪದ್ಧತಿ ಸರಿಯಾಗಿಲ್ಲದೆ ಇರೋದು, ಮತ್ತೆ ಇಂಥ ಕೆಲವರಲ್ಲಿ ಮತ್ತೆ ಕೆಲವು ಸಲ ಈ ಆನುವಂಶಿಕವಾಗಿ ಅವರಲ್ಲಿ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳಿದ್ದರೆ, ಇಂಥ ಸಂದರ್ಭಗಳಲ್ಲಿ ಏನಾಗುತ್ತೆ, ಈ ಕ್ಯಾನ್ಸರ್ ಬರೋ ಸಾಧ್ಯತೆಗಳು ಜಾಸ್ತಿ ಆಗತ್ತೆ. ಅಂದ್ರೆ ಮೇಡಮ್ ಇದು ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫರ್ ಅಂತ ಹೇಳ್ಬೋದು ಮೇಡಮ್? ಅಂದ್ರೆ ಮೇಲ್ ಪಾರ್ಟ್ನರ್ ಇಂದ ಫಿಮೇಲ್ ಪಾರ್ಟ್ನರ್ ಗೆ ಟ್ರಾನ್ಸ್ಫರ್ ಆಗುವಂತದ್ದು ಅಂತ, ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಫರ್ ಮೇಡಮ್? ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಈ ಹ್ಯೂಮನ್ HPV ಸೋಂಕಾಗಿರತ್ತೆ. ಆ ಕೆಲವರಲ್ಲಿ, ಎಲ್ಲರಲ್ಲೂ ಮಾಡೋದಿಲ್ಲ. HPV ವೈರಸ್ ಸೋಂಕಾಗಿರೋ ಎಲ್ಲರಲ್ಲೂ ಕ್ಯಾನ್ಸರ್ ಬಂದೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಈ ಕ್ಯಾನ್ಸರ್ ಬರೋದು ಈ ಸೋಂಕು ಇದ್ದಾಗ ಅದು ಸಾಧ್ಯತೆಗಳು ಜಾಸ್ತಿ ಇರತ್ತೆ. ಕೆಲವರಲ್ಲಿ ಏನಾಗತ್ತೆ, ಈ ಜೀವಕೋಶಗಳಲ್ಲಿ ಅದು ಬದಲಾವಣೆಗಳನ್ನ ಮಾಡಕ್ ಶುರು ಮಾಡುತ್ತೆ ವೈರಸ್. ಈ ಬದಲಾವಣೆಗಳಾಗ್ತಾ ಈ ಜೀವಕೋಶಗಳಲ್ಲಿ ಒಂದು ಹಂತದಲ್ಲಿ ಅದು ಪ್ರೀ ಕ್ಯಾನ್ಸರಸ್ ಅಂತ ಒಂದು ಇನ್ನೇನ್ ಕ್ಯಾನ್ಸರ್ ಆಗ್ಬೋದು, ಮುಂದೆ ಟರ್ನ್ ಆಗ್ಬೋದು ಅನ್ನೋ ಕೆಲವು ಬದಲಾವಣೆ ಇರುತ್ತೆ. ನಂತರ ಮೊದಲು ಒಂದು ಸ್ವಲ್ಪವಾಗಿ ಕ್ಯಾನ್ಸರ್ ಪ್ರಾರಂಭ ಆಗಿ ಒಂದು ಪೂರ್ಣ ಪ್ರಮಾಣದ ಕ್ಯಾನ್ಸರ್ ಆಗಿ ಅದು ಟರ್ನ್ ಆಗ್ಬೋದು. ಸೊ ಆದ್ರಿಂದ ನಾವು ಏನ್ ಮಾಡ್ತೀವಿ, ಇದನ್ನ ಆಗಾಗ ಸ್ತ್ರೀಯರು ಅವರು ಪರೀಕ್ಷೆಗಳು ಮಾಡಿಸ್ಕೊಂಡಾಗ, ಯಾವ್ದಾದ್ರು ಒಂದ್ ಕಾರಣದಿಂದ ಈಗ ಏನೋ ಹೆಚ್ಚು ಕಡಿಮೆ ಇರೆಗ್ಯುಲರ್ ಆಗಿ ಅವರಲ್ಲಿ ರಕ್ತಸ್ರಾವ ಆಗ್ತಿದ್ದಾಗ, ಅಥವಾ ಸಂಭೋಗದ ಸಮಯದಲ್ಲಿ ರಕ್ತಸ್ರಾವ ಆಗ್ತಾ ಇದೆ ಅಂತಿದ್ದಾಗ, ಅಲ್ಲಿ ಗರ್ಭಕಂಠದಲ್ಲಿ ಏನಾದ್ರೂ ಕ್ಯಾನ್ಸರ್ ಹುಣ್ಣುಗಳ ತರ ಏನಾದ್ರೂ ಇದ್ದಾಗ ನಾವು ಅವರನ್ನ ಮತ್ತಷ್ಟು ಪರೀಕ್ಷೆಗಳಿಗೆ ಒಳಪಡಿಸ್ತೀವಿ. ಒಂದು ಪ್ಯಾಪ್ಸ್ಮಿಯರ್ ಪರೀಕ್ಷೆ ಆಗಿರ್ಬೋದು, ಅಥವಾ ಒಂದು ಕಾಲ್ಪೋಸ್ಕೋಪಿ ಅಂತ ದುರ್ಬೀನ್ ಹಾಕಿ ನೋಡುವಂಥದ್ದು, HPV ವೈರಸ್ ಪರೀಕ್ಷೆ ಮಾಡೋದು,
ಸೊ ಇದೆಲ್ಲ ಪರೀಕ್ಷೆಗಳಿಂದ ಏನಾಗತ್ತೆ, ಅದರಲ್ಲಿ ಕ್ಯಾನ್ಸರ್ ಇದೆಯಾ ಅಥವಾ ಮುಂದೆ ಕ್ಯಾನ್ಸರ್ ಆಗತ್ತಾ ಅನ್ನೋದನ್ನ ನಾವು ಕಂಡಿಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಾವು ಮೊದಲೇ ಅದಕ್ಕೆ ನಾವು ಕೇರ್ ತಗೊಂಡಾಗ ಬಹಳಷ್ಟು ಜನರಿಗೆ ಇದನ್ನ ತಡೆಗಟ್ಬೋದು. ಮತ್ತೆ ಇವಾಗ ವ್ಯಾಕ್ಸಿನ್ ಬಂದಿರೋದ್ರಿಂದ ನಿಮ್ಗೆ ಗೊತ್ತಾದಂಗೆ ಅದೇನೆ, ಈಗ ವ್ಯಾಕ್ಸಿನ್ ಭಾರತ ಸರ್ಕಾರ ಕೂಡ ಒಂದು ಈ ಲೈಂಗಿಕ ಸಂಪರ್ಕಕ್ಕೆ ಒಳಪಡಕ್ ಮುಂಚೆ ಒಂದು ಚಿಕ್ಕ ಹುಡುಗಿಯರಿಗೆ ಆ ವಯಸ್ಸಿನಲ್ಲಿ ಹಾಕಿದ್ರೆ ಅದರ ಒಂದು ಸಫಲತೆ ಮತ್ತೆ ಸಕ್ಸಸ್ ರೇಟ್ ಕ್ಯಾನ್ಸರ್ ಪ್ರಿವೆನ್ಷನ್ ಅಲ್ಲಿ ಬಹಳಷ್ಟು ಇರತ್ತೆ ಅನ್ನೋದನ್ನ ಕಂಡಿಡ್ಕೊಂಡಿದ್ದಾರೆ. ಮತ್ತೆ ಬರೀ ಅದರ ದರ ಕೂಡ ಕಡಿಮೆ ಆಗಿದೆ ಇವಾಗ. ಕರೆಕ್ಟ್ ಮೇಡಮ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಡ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೊ ಮಚ್.